ಇವತ್ತು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 35-40 ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು. ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ. ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು. ಅದರಲ್ಲಿ ಬೇರೆ ಮಾತು ಇಲ್ಲ, ರಾಜಿನೂ ಇಲ್ಲ. ನೀವು ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಏನು ಬೇಕಾದರೂ ನೀವು ಮೈ ಪರ್ಚ್ಕೊಳ್ರಿ, ನನಗದರ ಅಗತ್ಯ ಇಲ್ಲ. ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ, ಇಲ್ಲಿಯ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಹಾಗಾಗಿ 28ರೊಳಗಡೆ ಏನು ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ, ಆದ ನಂತರ 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಗುಡುಗು ಸಿಡಿಲು ಇಲ್ಲಿ ಸದ್ದು ಮಾಡಬೇಕು ಅನ್ನೋ ತೀರ್ಮಾನವನ್ನು ಇಡೀ ರಾಜ್ಯದಲ್ಲಿ ಕರವೇ ತೀರ್ಮಾನ ಮಾಡಿದೆ. ಹಾಗಾಗಿ ಭಾರಿ ವರ್ಷಗಳ ನಂತರ ಯಾವ ಕನ್ನಡೀಕರಣ ನಾಮಫಲಕದಲ್ಲಿ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದ್ದರೆ, ಮತ್ತೊಂದು ಕರ್ನಾಟಕದಲ್ಲಿ ಅನೇಕ ರಾಜಕೀಯ ಪಕ್ಷಗಳು, ಸರ್ಕಾರಗಳು ಜಾತಿಯ ಹೆಸರಿನಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಾಮಫಲಕದ ಸರದಿ ನಂತರ ಮುಂದಿನ ಹೋರಾಟವನ್ನು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬಾರಿ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹೀಗಾಗಿ ಕರ್ನಾಟಕದ ಜಲ, ನೆಲ, ಗಡಿ, ಭಾಷೆ, ಬದುಕು ಈ ಎಲ್ಲ ವಿಚಾರಗಳು ನಾಳೆ ನಮ್ಮ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇಲ್ಲಿ ಬೆಳಗಾವಿ ನಡೆಯುವಂಥ ಆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬರುತ್ತೆ. ಕೊನೆಗೆ ಆ ಚರ್ಚೆ ಆದ ನಂತರ ಕೆಲವೊಂದು ನಿರ್ಣಯಗಳನ್ನು ನಾವು ಆ ಸಭೆಯಲ್ಲಿ ತಗೊಂಡು ಮುಂದಿನ ಹೋರಾಟವನ್ನು ರೂಪಿಸಬೇಕು ಅನ್ನೋ ತೀರ್ಮಾನವನ್ನು ನಾವೆಲ್ಲ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 35-40 ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು. ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ. ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು. ಅದರಲ್ಲಿ ಬೇರೆ ಮಾತು ಇಲ್ಲ, ರಾಜಿನೂ ಇಲ್ಲ. ನೀವು ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಏನು ಬೇಕಾದರೂ ನೀವು ಮೈ ಪರ್ಚ್ಕೊಳ್ರಿ, ನನಗದರ ಅಗತ್ಯ ಇಲ್ಲ. ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ, ಇಲ್ಲಿಯ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಹಾಗಾಗಿ 28ರೊಳಗಡೆ ಏನು ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ, ಆದ ನಂತರ 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಗುಡುಗು ಸಿಡಿಲು ಇಲ್ಲಿ ಸದ್ದು ಮಾಡಬೇಕು ಅನ್ನೋ ತೀರ್ಮಾನವನ್ನು ಇಡೀ ರಾಜ್ಯದಲ್ಲಿ ಕರವೇ ತೀರ್ಮಾನ ಮಾಡಿದೆ. ಹಾಗಾಗಿ ಭಾರಿ ವರ್ಷಗಳ ನಂತರ ಯಾವ ಕನ್ನಡೀಕರಣ ನಾಮಫಲಕದಲ್ಲಿ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದ್ದರೆ, ಮತ್ತೊಂದು ಕರ್ನಾಟಕದಲ್ಲಿ ಅನೇಕ ರಾಜಕೀಯ ಪಕ್ಷಗಳು, ಸರ್ಕಾರಗಳು ಜಾತಿಯ ಹೆಸರಿನಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಾಮಫಲಕದ ಸರದಿ ನಂತರ ಮುಂದಿನ ಹೋರಾಟವನ್ನು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬಾರಿ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹೀಗಾಗಿ ಕರ್ನಾಟಕದ ಜಲ, ನೆಲ, ಗಡಿ, ಭಾಷೆ, ಬದುಕು ಈ ಎಲ್ಲ ವಿಚಾರಗಳು ನಾಳೆ ನಮ್ಮ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇಲ್ಲಿ ಬೆಳಗಾವಿ ನಡೆಯುವಂಥ ಆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬರುತ್ತೆ. ಕೊನೆಗೆ ಆ ಚರ್ಚೆ ಆದ ನಂತರ ಕೆಲವೊಂದು ನಿರ್ಣಯಗಳನ್ನು ನಾವು ಆ ಸಭೆಯಲ್ಲಿ ತಗೊಂಡು ಮುಂದಿನ
ಹೋರಾಟವನ್ನು ರೂಪಿಸಬೇಕು ಅನ್ನೋ ತೀರ್ಮಾನವನ್ನು ನಾವೆಲ್ಲ ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.